ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈಗಾಗಲೇ SC ST OBCಗೆ ಸಂಬಂಧಪಟ್ಟಂಗೆ ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಪ್ರಾರಂಭ ಮಾಡಿದ್ರು. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಎಂಡ್ ಅಪ್ ಆಗಿ ಮತ್ತೊಂದು ಎಕ್ಸಾಮ್ ಡೇಟ್ನ ಈಗಾಗಲೇ 19/7/2025 ಈಗಾಗಲೇ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಏನು ಇಲ್ಲಿ ನಿಮಗೆ ಗ್ರೂಪ್ ಸಿ ಆಗಿರ್ಬೋದು, SSC, ಬ್ಯಾಂಕಿಂಗ್, RRB ಇನ್ನಿತರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಒಂದು ಉಚಿತ ತರಬೇತಿಗಾಗಿ ಈ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಕೋಚಿಂಗ್ಗೆ ಒಂದು ಆಲ್ ಟಿಕೆಟ್ನ ರಿಲೀಸನ್ನು ಮಾಡಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಡ್ರೆಸ್ ಕೋಡ್ ಆಗಿರ್ಬೋದು, ಅವರು ಪ್ರತಿಯೊಂದು ಒಂದು ನೋಟಿಫಿಕೇಷನಲ್ಲಿ ಮೂಲಕ ಒಂದು ಸೂಚನೆಗಳನ್ನ ರಿಲೀಸನ್ನು ಮಾಡಿದ್ದಾರೆ. ಅದನ್ನು ನೋಡ್ಕೊಳ್ಳೋಣ. ಮೊದಲೇದಾಗಿ ಒಂದು ಆಲ್ ಟಿಕೆಟ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ನೋಡೋಣ. ನಾನು ಅಧಿಕೃತವಾಗಿ ಈ ಒಂದು ವೆಬ್ಸೈಟ್ನಲ್ಲಿ ಬಂದಿದ್ದೀನಿ. ಈಗ ನೋಡಿ, ಒಂದು KEಯಿಂದ 3 ರೀತಿಯ ಅಪ್ಡೇಟ್ಗಳು ಈಗಾಗಲೇ ಬಂದಿದೆ. ನಿಮಗೆ ಅಭ್ಯರ್ಥಿಯ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ಒಂದು ಡಿಪಾರ್ಟ್ಮೆಂಟ್ ಅಭ್ಯರ್ಥಿಗಳಿಗೆ ಒಂದು ಉಚಿತ ತರಬೇತಿ ಪರೀಕ್ಷೆಗಳ ಆನ್ಲೈನ್ ಪ್ರವೇಶ ಟಿಕೆಟ್ ಡೌನ್ಲೋಡ್ ಮಾಡಲು ಈ ಲಿಂಕ್ ಮೂಲಕ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಉಚಿತ ತರಬೇತಿಯ ಒಂದು ಪರೀಕ್ಷೆಗೆ ಒಂದು ಡ್ರೆಸ್ ಕೋಡ್ನ ನೀಡಿದ್ದಾರೆ. ಮತ್ತು ಈಗಾಗಲೇ ಗ್ರೂಪ್ ಸಿ ಮತ್ತು ಇತರೆ ಪರೀಕ್ಷೆ ವೇಳಾಪಟ್ಟಿ ಪಠ್ಯಕ್ರಮ ಯಾವ ರೀತಿ ಇದೆ ಅದನ್ನು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ನೀವು ನೋಡ್ಕೊಳ್ಬೋದು. ನಾನು ಇದನ್ನು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಬನ್ನಿ ಈಗ ಒಂದು ಅಡ್ಮಿಷನ್ ಟಿಕೆಟ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ನೋಡ್ಕೋಣ. ನೋಡಿ, ಇಲ್ಲಿ ಅಭ್ಯರ್ಥಿಗಳು ಉಚಿತ ತರಬೇತಿ ಪರೀಕ್ಷೆ ಆನ್ಲೈನ್ ಪ್ರವೇಶ ಪತ್ರ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಬರುತ್ತೆ. ನಾನು ಡೈರೆಕ್ಟ್ ಇದರದ್ದೇ ಲಿಂಕ್ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಡ್ಮಿಷನ್ ಟಿಕೆಟ್ ಅಥವಾ ಪ್ರವೇಶ ಪತ್ರ ಅಂತ ಇರುತ್ತೆ. ಇಲ್ಲಿ ಮೊದಲೇದಾಗಿ ಏನೇನೋ ಡೀಟೇಲ್ಸ್ ನೀಡಿದ್ದಾರೆ ಅಂದರೆ, ಒಂದು ಪರೀಕ್ಷೆ ಒಂದು ಎಕ್ಸಾಮಿನೇಷನ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೀವು ಗ್ರೂಪ್ ಸಿ ಎಕ್ಸಾಮ್ ಅಂತಿದೆ, ಇದನ್ನು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಅರ್ಜಿಯ ಸಂಖ್ಯೆ ಅಂದರೆ ಅಪ್ಲಿಕೇಶನ್ ನಂಬರ್ ಕೇಳ್ತಾ ಇದೆ. ನೀವೇನೊಂದು ಅಪ್ಲಿಕೇಶನ್ ಹಾಕಿದ್ರೆ ಒಂದು ಫೈನಲ್ ಪ್ರಿಂಟ್ ತೊಗೊಂಡಿರಲ್ಲ, ಅದರಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆ ಒಂದು ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಫಿಲ್ ಮಾಡಿಕೊಳ್ಳಿ. ಇದಾದ ತಕ್ಷಣ ಅಭ್ಯರ್ಥಿಯ ಹೆಸರು ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ನೇಮ್ ಏನಿದೆ, ಫಸ್ಟ್ 4th ಲೆಟರ್ನ ಮಾತ್ರ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನಿಮ್ಮ 4th ಲೆಟರ್ನ ಇಲ್ಲಿ ನೀವು ಟೈಪ್ ಮಾಡಿದರೆ ಸಾಕಾಗುತ್ತೆ. ನಿಮ್ಮ ಒಂದು ನೇಮ್ನ ಇಲ್ಲಿ ಹಾಕ್ಕೊಳ್ಳಿ, 4th ಲೆಟರ್ ಅಷ್ಟು ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಈ ಕ್ಯಾಪ್ಚನ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೇಮ್ 4th ಲೆಟರ್ ಅಷ್ಟೇ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಕ್ಯಾಂಡಿಡೇಟ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಆ ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಎಲ್ಲ ಇಲ್ಲಿ ಮಾಹಿತಿ ಬಂದಿರುತ್ತೆ, ಫೋಟೋ ಜೊತೆಗೆ ಬಂದಿರುತ್ತೆ. ಮತ್ತು ಈ ಒಂದು ಎಕ್ಸಾಮಿನೇಷನ್ ಶೆಡ್ಯೂಲ್ ಡೇಟ್ ಆಗಿರ್ಬೋದು, ಒಂದು ಟೈಮಿಂಗ್ ಆಗಿರ್ಬೋದು, ಒಂದು ಎಕ್ಸಾಮಿನೇಷನ್ ಸೆಂಟರ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ನೀಡಿರ್ತಾರೆ. ನೋಡಿ, ಒಂದು ಸಬ್ಜೆಕ್ಟ್ ಜನರಲ್ ಸ್ಟಡೀಸ್ ಆಗಿರ್ಬೋದು. ಅಂದರೆ ಇಲ್ಲಿ ನಿಮಗೆ ಇತರೆ ಒಂದು ಪರೀಕ್ಷೆ ಅಂದರೆ RRB, SSC, ಬ್ಯಾಂಕಿಂಗ್ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಡೇಟ್ ಈಗಾಗಲೇ 19th July 2025ಗೆ ಈಗಾಗಲೇ ಅದನ್ನು ಡೇಟ್ನ ಅನೌನ್ಸ್ ಮಾಡಿದರು. ಮತ್ತು ಎಕ್ಸಾಮಿನೇಷನ್ ಸೆಂಟರಲ್ಲಿ ಯಾವ ಒಂದು ಡಿಸ್ಟಿಕ್ನಲ್ಲಿ ನಿಮ್ಮದು ಎಕ್ಸಾಮ್ ಇದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ಕೊನೆಯದಾಗಿ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಈ ಒಂದು ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಟೋಮೆಟಿಕ್ಕಾಗಿ ನಿಮ್ಮ ಗ್ಯಾಲರಿ ಅಂದರೆ ಕ್ರೋಮ್ನಲ್ಲಿ ಅಥವಾ ಒಂದು ಡೌನ್ಲೋಡ್ ಆಗುತ್ತೆ. ಅದನ್ನು ಪ್ರಿಂಟೌಟ್ನ ತೆಗೆಸ್ಕೊಂಡು ನೀವು ಎಕ್ಸಾಮಿನೇಷನ್ ಅಟೆಂಡ್ ಆಗ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ಅಡ್ಮಿಷನ್ ಟಿಕೆಟ್ ಇಲ್ಲಿ ರಿಲೀಸ್ ಆಗಿರುತ್ತೆ. ಪ್ರತಿಯೊಂದನ್ನು ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ಇದನ್ನು ಪ್ರಿಂಟೌಟ್ನ ತೆಗೆದುಕೊಂಡು ಮತ್ತು ಇತರೆ ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ, ಒಂದು ಅಭ್ಯರ್ಥಿಗಳಿಗೆ ಸೂಚನೆ ನೀಡಿರ್ತಾರೆ. ಇದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಮತ್ತು ಡ್ರೆಸ್ ಕೋಡ್ ಯಾವ ರೀತಿಯಾಗಿದೆ ಅಂತ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ನಿಮ್ಗೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಟೆಲಿಗ್ರಾಮ್ ಪೇಜ್ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.